ರೈತರು ಇಲ್ಲಿ ನಿಂತಾರಲ್ಲ ಅವ್ರ ಅನ್ನ ತಿಂತಾರೋ ಬೇರೆ ತಿಂತಾರೋ ಅವ್ರಿಗೆ ರೈತರ ಮನುಷ್ಯರಲ್ಲ ಅವ್ರ ಎಂತ ಉದ್ದಾರ ಆಗಿಲ್ಲ. ನೀವು ಒಟ್ಟ ಬೆಲೆ ನಿಗದಿ ಆಗುವಾಗ ಯಾವ ರೈತರು ಒಟ್ಟ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ. ನೀವ್ ಯಾವ MLA ಇರ್ಲಿ, ಯಾವ ಮುಖ್ಯಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಯಾರಿಗೂ ಅಂಜಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಿಂದ ಅವ್ರಿಂದ ನಾವಲ್ಲ. ನೀವು ಒಟ್ಟ ಅಂಜಕ್ ಹೋಗ್ಬೇಡ್ರಿ ಯಾರಿಗೂ. ನಾನು ಹೋಗ್ಬೇಕು ರೈತರ ಮಗಳದಾಣಿ. ನಮ್ಮ ಮನೆ ಪರಿಸ್ಥಿತಿ ಓಟ್ ಹಾಕ್ಸುವಾಗ ನೀವೆಲ್ಲ ಅವ್ರ ಹಕ್ಕಕ್ಕಾಗಿ ಆಸೆ ಪಡ್ತಾರ. ನಮ್ ರೈತರ ಪಾಪ ಅವ್ರು ಒಂದೇನ ಅವಾಗಿನ ಜೀವನ ನಡಿಬೇಕಂತ. ಈಗಿಂದೆಲ್ಲ ಈಗ ಮುಂದೆ ಈಗ ಗೊತ್ತಾಗತ್ತ ನಿಮ್ಗ. ಆದ್ರೆ ಇನ್ ಮೇಲೆ ಅಂಜಕ್ ಹೋಗ್ಬೇಡ್ರಿ. ನೀವು ಒಟ್ಟ 3500 ರೂಪಾಯಿ ನಿಗದಿ ಆಗಬೇಕ ಕಬ್ಬಿನ ಬಿಲ್ಲ ಅನ್ಕತಕ. ಯಾವ ಫ್ಯಾಕ್ಟ್ರಿ ಆಗ್ಲಿ ಏನೇನು ಚಾಲೋ ಬಡಗುಡ್ಸೋಂಗಿಲ್ಲ. ನಾನೊಂದು ಬೆಳೆ ಬೆಳಿತೀನಿ ಸರ್, ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ನನಗೆ ರೇಟ್ ಸಿಗುತ್ತಾ ಸರ್? ಇಲ್ಲ ಅಲ್ವಾ? ಏನು ಡಿಮ್ಯಾಂಡ್ ಇದೆಯೋ ಅಷ್ಟು ಬೆಳಿಬೇಕು. ಮಾರ್ಕೆಟಲ್ಲಿ 10 ಟನ್, ಒಂದು ಸಿಂಪಲ್ 10 ಟನ್ ಬೇಕು ಸರ್ ಒಂದು ಯಾವುದೋ ಒಂದು ಕಮಾಡಿಟಿ. ನಾನಿಲ್ಲಿ 100 ಟನ್ ಬೆಳೆದ್ರೆ ನನಗೆ ಹೆಂಗೆ ಸರ್ ಸಿಗುತ್ತೆ? ಡಿಮ್ಯಾಂಡಿಗೆ ಕರೆಕ್ಟಾಗಿ ಸಪ್ಲೈ ಆಗಬೇಕು, ರೇಟ್ ಸಿಗಬೇಕು ಅಂದರೆ. ಇದು ಓವರ್ ಆಲ್ ಮಾಡ್ಬೇಕಾದ್ ಯಾರು ಸರ್? ಸರ್ಕಾರ ತಾನೇ. ರೈತರಿಗೆ ಏನು ಗೊತ್ತಿರುತ್ತೆ ಸರ್ ಇದು? ರೈತರು ಅವನು ಒಂದ್ಸತಿ ಏನೋ ಟೊಮೆಟೊ ಬೆಳೆ ಜಾಸ್ತಿ ಬಂತು ದುಡ್ಡು ಅಂತ ಅವನು ಟೊಮೆಟೊ ಬೆಳೀತಾರೆ, ಎಲ್ಲರೂ ಟೊಮೆಟೊ ಬೆಳೀತಾರೆ, ಕೊನೆಗೆ ರೋಡಲ್ಲಿ ಹಾಕೋದ್ರ ಪರಿಸ್ಥಿತಿ ಬರುತ್ತೆ. ಇದನ್ನ ಕಂಟ್ರೋಲ್ ಮಾಡ್ಬೇಕಾದ್ ಯಾರು? ಇಲ್ಲಿ ತಾನೇ ಸರ್ಕಾರ ಬೇಕಾಗಿರೋದು, ಇಲ್ಲಿ ತಾನೇ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಬೇಕಾಗಿರೋದು ಸರ್. ಎಲ್ಲ 1.5 ಎಕರೆ 2 ಎಕರೆ ಈ ತರ ತಾತ ಮುತ್ತಾತನ ಕಾಲದಿಂದ ಕೇಳಿ ಮೊಮ್ಮಗನಿಗೆ ಬರೋ ಅಷ್ಟರಲ್ಲಿ ಎಲ್ಲ 1 ಎಕರೆ 1.5 ಎಕರೆ 2 ಎಕರೆ 5 ಎಕರೆ ಈ ತರ ಆಗೋಗ್ಬಿಟ್ಟಿದೆ. ಅವ್ನಿಗೊಂದು ಟ್ರ್ಯಾಕ್ಟರ್ ಇಟ್ಕೊಂಡು ಅಗ್ರಿಕಲ್ಚರ್ ಮಾಡೋಕ್ಕಾಗುತ್ತಾ ಸರ್? ಆಗಲ್ಲ. ಸೊ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಿ ಅವ್ರನ್ನೆಲ್ಲ ತಂದು ಒಂದು ಕಡೆ ಟ್ರ್ಯಾಕ್ಟರ್ಸ್ಗಳು 5-10 ಟ್ರ್ಯಾಕ್ಟರ್ ಒಂದು ಊರಿಗೆ ಇಟ್ಟರೆ ಎಲ್ಲರೂ ಯೂಸ್ ಮಾಡ್ತಾರೆ. ಅದನ್ನು ಅಲ್ಲೊಂದು ಜಾಬ್ ಕ್ರಿಯೇಷನ್ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅವ್ರಿಗೆ ಬ್ಯಾಕಿಂದ ಡಾಟಾ ಕೊಡ್ಬೇಕಲ್ವ ಸರ್ ಗೌರ್ಮೆಂಟು? ನೋಡಪ್ಪ ನೀನು ಇಷ್ಟು ಆಲೂಗಡ್ಡೆ ಬೆಳಿ, ಇಷ್ಟು ತರಕಾರಿ ಬೆಳಿ, ಇಷ್ಟು ರೈಸ್ ಬೆಳಿ ಕೊಟ್ಟಾಗ ಯಾಕೆ ಸರ್ ಪ್ರಾಬ್ಲಮ್ ಆಗುತ್ತೆ? ಕರೆಕ್ಟಾಗಿ ನೀರಿನ ವ್ಯವಸ್ಥೆ, ಸೋಲಾರ್ ವ್ಯವಸ್ಥೆ ಮಾಡಿದ್ರೆ ಇದು ಯಾಕೆ ಆಗ್ತಾ ಇಲ್ಲ ಸರ್? ರಾಜಕೀಯನ ಹಳ್ಳಿ ಮನೆ ನುಗ್ಸಿದೀರ ನೀವು. ಒಂದು ಮನೆಯಲ್ಲಿ 3 ಪಾರ್ಟಿ ಇದಾವೆ, ಒಂದು ಮನೇಲಿ 3 ಪಾರ್ಟಿ ಇರೋ ತರ ಆದಾಗ ಏನಾಗುತ್ತೆ ಸರ್? ಸರ್ ವಿಚಾರಕ್ಕೆ ಓಟ್ ಹಾಕಿ ಅಂತ ನಾನು ಹೇಳ್ತಿರೋದು. ನಿಮ್ಮ ಹತ್ರ ಯಾಕೆ ಇಷ್ಟು ಮಾತಾಡ್ತೀನಿ? ಇಲ್ಲ ಅಂದ್ರೆ ನಾನೇನು ಮಾಡ್ತೀವಿ, ಒಂದು ಗಾಡಿ ಹತ್ಕೊಂಡ್ಬಿಟ್ಟು ಫುಲ್ ಹಿಂಗ್ ಅನ್ಕೊಂಡ್ಬಿಟ್ಟು ಓಟ್ ಹಾಕಿ ಅಂತಿದ್ದೆ ಸರ್. ನಿಮ್ಮ ಹತ್ರ ಯಾಕೆ ಬಂದು ಕೂತೀನಿ ಅಂದ್ರೆ ಈ ವಿಚಾರಗಳ ಜನಕ್ಕೆ ಅರ್ಥ ಆಗ್ಲಿ. ಸೋಲು ಗೆಲುವು ನೋಡ್ಕೊಂಡ್ ಬಂದಿಲ್ಲ ಸರ್. ಸೋಲು ಗೆಲುವು ನೋಡ್ರೆ ಫಸ್ಟ್ ಯೋಚನೆ ಮಾಡ್ತೀನಿ, ಗೆಲ್ಲೋದಕ್ಕೆ ಅವಮಾನ ಆಗ್ಬಿಡೋದು. ಹಂಗೆ ಹೋಗ್ಬಿಟ್ರೆ ಬೇರೆ ಹತ್ರ ಓಡ್ಬೋದು, ಯಾವುದೋ ಪಾರ್ಟಿಗೆ ಹೋಗಿ ಏನೋ ಮಾಡ್ಬೋದಾಗಿತ್ತು, ಅದು ಬಿಟ್ಬಿಡಿ. ನನಗೆ ಬೇಕಾಗಿರೋ ಜನ ಗೆಲ್ಬೇಕು ಸರ್. ಇಲ್ಲಿ ನಾನು ಗೆಲುವು ಸೋಲು ನೋಡಿದ್ದೀನಿ ಲೈಫಲ್ಲಿ. ಈ ದೇಶ ಹಾಳಾಗಿರೋದು ದಡ್ರಿಂದಲ್ಲ ಸರ್, ಬುದ್ಧಿವಂತರು ಸುಮ್ಮನೆ ಕೂತಿರೋದ್ರಿಂದ. ಯಾಕಂದ್ರೆ ಹೋಪ್ ಸೊಟ್ಟಾಗಿದೆ ಸರ್ ಎಲ್ರಿಗೂ. ಏನಾಗಿದೆ ಅಂದ್ರೆ ಬರೋರೆಲ್ಲ ಅದೇ ದಾರಿಯಲ್ಲಿ ಬರ್ತಾ ಇದ್ದಾರೆ. ಬರೋರೆಲ್ಲ ಬೈಕಂಡೇ ಬರ್ತಾರೆ ಅವ್ನು ಫೇಮಸ್ ಆಗಬೇಕು ಅಂತ. ಅವ್ನು ಸರಿ ಮಾಡ್ತಿಲ್ಲ, ಇವ್ನು ಸರಿ ಮಾಡ್ತಿಲ್ಲ, ನಾವೇನು ಮಾಡ್ತೀವಿ ಅಂತ ಹೇಳೋದೇ ಇಲ್ಲ ಸರ್ ಯಾರು. ಸರ್ ನಮ್ಮ ಸ್ಟೇಟಲ್ಲಿ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಇರಬೇಕಲ್ವಾ ಸರ್? ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಅಡ್ಜಸ್ಟ್ ಆಗದೆ ಜನಕ್ಕೋಸ್ಕರ ಕೆಲಸ ಮಾಡೋ ಒಂದು ಪ್ರಾದೇಶಿಕ ಪಕ್ಷ ಬೇಕಲ್ವಾ ಸರ್? ನಾವು ಫಸ್ಟ್ ಕಂಡೀಷನ್ ಹಾಕಿರೋದು ನನ್ನ ಜೊತೆ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗಲ್ಲ, ಅಧಿಕಾರಕ್ಕೆ ಯಾರ ಜೊತೆನೂ ಸೇರಲ್ಲ. ನಾವು ಜನರ ಪರವಾಗಿ ನಿಲ್ತೀವಿ. ನಮ್ಗೆ 5 ಸೀಟ್ ಸಿಗಲಿ, ನಿಮಗೇನು ಬೇಕು ಕೇಳ್ತೀವಿ, ನಿಮ್ಗೆ ಏನು ಬೇಕೋ ಅದನ್ನ ಇಟ್ಕೊಂಡು ಔಟ್ಸೈಡ್ ಕಂಡೀಷನಲ್ಲಿ ಸಪೋರ್ಟ್ ಕೊಡ್ತೀವಿ ನಾವು. ಅಟ್ಲೀಸ್ಟ್ ನಮಗೆ ಮಹದಾಯಿ ಇಶ್ಯೂ ಇದೆ, ಕ್ಲಿಯರ್ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ. ಅಟ್ಲೀಸ್ಟ್ ಏನೋ ಕಾವೇರಿ ಇಶ್ಯೂ ಇದೆ, ಇದನ್ನೇನೋ ಸಮಸ್ಯೆ ಕ್ಲಿಯರ್ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಸರ್. ಆ ಥರ ಜನಪರವಾಗಿ ನಿಲ್ಬೇಕಲ್ವಾ ಸರ್?